ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗ್ರಾಮರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇಂಗ್ಲೀಷ್ ಗ್ರಾಮರಲ್ಲಿ ಯಾವ್ಯಾವ ಟಾಪಿಕ್ಸ್ ಎಲ್ಲ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಆ ಟಾಪಿಕ್ಸಲ್ಲಿ ಒನ್ ಟಾಪಿಕ್ ಯಾವುದಪ್ಪ ಅಂದರೆ ಕ್ವಶನ್ ಟ್ಯಾಗ್ ಅಂತ. ಸೊ ಎಲ್ಲ ಟಾಪಿಕ್ಸ್ನ ಬಿಟ್ಟು ಇದನ್ನೇ ಯಾಕೆ ಚೂಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ಅಂತಂದರೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಇನ್ನೊಂದು 3-4 ಮಂತ್ಸಲ್ಲಿ ನಮ್ಮ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಮತ್ತು PUC ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರೋದ್ರಿಂದ ಸೊ ಆ ಎಕ್ಸಾಮ್ಸಲ್ಲಿ ಕ್ವಶನ್ ಟ್ಯಾಗ್ನ ಪದೇ ಪದೇ ಕೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಕ್ವಶನ್ ಟ್ಯಾಗ್ ಅಂದ್ರೇನು, ಕ್ವಶನ್ ಟ್ಯಾಗ್ನ ಹೇಗೆ ಫಾರ್ಮ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಕಲಿತಾ ಹೋಗೋಣ. ಸೊ ಗೈಸ್, ಫಸ್ಟ್ ನಾವು ಡೆಫಿನಿಷನ್ ಏನು ಅಂತ ನೋಡೋಣ. ಕ್ವಶನ್ ಟ್ಯಾಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಏನು ಅಂದರೆ, ಇಲ್ಲಿ ನಾವು ಮಾತಿನ ಸಂದರ್ಭದಲ್ಲಿ ನಾವು ಮಾತನಾಡಿದ ವಿಷಯಗಳನ್ನು ದೃಢಪಡಿಸಿಕೊಳ್ಳಲು ಕನ್ನಡದಲ್ಲೂ ಹೌದು, ಹೌದಿಲ್ಲೋ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಹಾಗೆಯೇ ಇಂಗ್ಲೀಷ್ನಲ್ಲೂ ಇಸ್ ಇಟ್, ಇಸಂಟ್ ಇಟ್, ವೋಂಟ್ ದೇ ಮುಂತಾದ ಪ್ರಶ್ನೆಗಳನ್ನು ಕೇಳುತ್ತೇವೆ. ಇವುಗಳನ್ನು ನಾವು ಕ್ವಶನ್ ಟ್ಯಾಗ್ಗಳೆಂದು ಕರಿತೀವಿ. ಈಗೇನಪ್ಪ ಅಂದರೆ, ಈಗ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು ಕನ್ನಡದಲ್ಲಿ. ಏನಂದರೆ, ರವಿಯು ನಿನ್ನೆ ಶಾಲೆಗೆ ಹೋಗಿದ್ದ ಅನ್ನೋದು ಒಂದು ಸೆಂಟೆನ್ಸು. ಇದನ್ನು ನಾವು ಕನ್ನಡದಲ್ಲಿ ಕ್ವಶನ್ ಟ್ಯಾಗ್ ಮಾಡೋದಾದರೆ ಏನಂತ ಹೇಳಿ ಕರಿತೀವಿ? ಹೋಗಿದ್ನಾ ಅಂಥೇಳಿ ಪ್ರಶ್ನೆ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಸವಿತಾಳು ತನ್ನ ಹೋಮ್ವರ್ಕನ್ನು ಮುಗಿಸಿದಳು. ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕಂದ್ರೆ ಮುಗಿಸಿಲ್ಲ ಅನ್ನೋದನ್ನು ಪ್ರಶ್ನಾರ್ಥಕವಾಗಿ ಕ್ವಶನ್ ಮಾರ್ಕ್ ಮಾಡಿ ನಾವು ಕ್ವಶನ್ ಟ್ಯಾಗ್ ಮಾಡ್ತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರುತ್ತೆ ಅದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿದೆ. ಅಶ್ವಿನಿ ಈಸ್ ಅ 8th ಸ್ಟ್ಯಾಂಡರ್ಡ್ ಗರ್ಲ್. ಅದಕ್ಕೆ ಕ್ವಶನ್ ಟ್ಯಾಗ್ ಯಾವ ಥರ ಬರುತ್ತೆ? ಇಸಂಟ್ ಶಿ ಅನ್ನೋ ಥರ ಬರುತ್ತೆ. ದ ಸನ್ ರೈಸಸ್ ಇನ್ ಈಸ್ಟ್. ಅದಕ್ಕೆ ಕ್ವಶನ್ ಟ್ಯಾಗ್ ಯಾವ ಥರ ಬರುತ್ತೆ ಅಂದರೆ ಡಸಂಟ್ ಇಟ್ ಅನ್ನೋ ಥರ ಬರುತ್ತೆ. ಸೊ ಈಗ ನಿಮ್ಗೆ ಎಕ್ಸಾಂಪಲ್ಸ್ ನೋಡಿದ ತಕ್ಷಣ ಇದೇನು ಅಂತ ಗೊತ್ತಾಗದೇ ಇರ್ಬೋದು. ಸೊ ಇದಕ್ಕೆ ಕೆಲವೊಂದು ರೂಲ್ಸ್ ಇದ್ದಾವೆ. ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡಲಿಕ್ಕೆ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ಎಕ್ಸಾಮ್ಸಲ್ಲಿ ಕ್ವಶನ್ ಟ್ಯಾಗ್ನ ಫಾರ್ಮ್ ಮಾಡೋದು. ಏನಪ್ಪ ಇಷ್ಟೊಂದು ಸಿಂಪಲ್ ಟಾಪಿಕ್ಗೆ ಇಷ್ಟೊಂದು ರೂಲ್ಸ್ ಎಲ್ಲ ಇದು ಕಲಿಬೇಕಾ ಅಂತ ಯೋಚನೆ ಮಾಡಬೇಡಿ. ಸಿಂಪಲ್ ರೂಲ್ಸು 8 ರೂಲ್ಸ್ ಇದೆ. ಅದಷ್ಟನ್ನು ಕಲಿತ್ರೆ ನೀವು ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಇದೇನು ಸಿಂಪಲ್ ರೂಲ್ಸು, ಅಷ್ಟೊಂದು ತಲೆ ಕೆಡಿಸೋ ಅವಶ್ಯಕತೆ ಏನಿಲ್ಲ ಏನು ಅಂತ. ಸರಿ, ಬನ್ನಿ ಆಗಿದ್ದರೆ ಈಗ ರೂಲ್ಸ್ ಏನೇನು ರೂಲ್ಸ್ ಇದೆ ನೋಡೋಣ. ಫಸ್ಟ್ ರೂಲ್ ಏನಪ್ಪ ಅಂದರೆ, ವಾಕ್ಯವು ಸಕಾರಾತ್ಮಕವಾಗಿದ್ದಾಗ ನಕಾರಾತ್ಮಕ ಕ್ವಶನ್ ಟ್ಯಾಗನ್ನು ಬಳಸುತ್ತೇವೆ. ಅಂದರೆ ಸೆಂಟೆನ್ಸಲ್ಲಿ ನಾಟ್ ಅನ್ನೋ ವರ್ಡ್ ಯೂಸ್ ಆಗಿಲ್ಲ ಅಂದರೆ ಅದು ಸಕಾರಾತ್ಮಕ ಪಾಸಿಟಿವ್ ಸೆಂಟೆನ್ಸ್ ಅಂತ. ಈಗ ಎಕ್ಸಾಂಪಲ್ ಇದನ್ನು ತೊಗೊಂಡ್ರೆ, ಅಶ್ವಿನಿ ಈಸ್ ಅ 8th ಸ್ಟ್ಯಾಂಡರ್ಡ್ ಗರ್ಲ್. ಇದರಲ್ಲಿ ನಾಟ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡಿಲ್ಲ. ಸೊ ಇದು ಸಕಾರಾತ್ಮಕ ಸೆಂಟೆನ್ಸ್ ಆಗಿದೆ. ಸೊ ಸಕಾರಾತ್ಮಕ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಮ್ಮ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು. ಅಂದರೆ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾಟ್ ಅನ್ನೋ ವರ್ಡ್ನ ಬಳಸಬೇಕು. ಇಲ್ಲಿ ನಾವು ಬಳಸಿದ್ದೀವಿ ಇಸಂಟ್ ಶಿ ಅನ್ನೋದರಲ್ಲಿ ನಾಟ್ ಅನ್ನೋದನ್ನು ಬಳಸಿದ್ದೀವಿ. ನೆಕ್ಸ್ಟ್ ರೂಲ್ ಏನಪ್ಪ ಅಂದರೆ, ವಾಕ್ಯವು ನಕಾರಾತ್ಮಕವಾಗಿದ್ದಾಗ ಸಕಾರಾತ್ಮಕ ಕ್ವಶನ್ ಟ್ಯಾಗನ್ನು ಬಳಸುತ್ತೇವೆ. ಅಂದರೆ ಈಗ ಒಂದು ಸೆಂಟೆನ್ಸ್ ಇರುತ್ತೆ, ಅದರಲ್ಲಿ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿರ್ತಾರೆ. ಸೊ ನಮ್ಮ ಕ್ವಶನ್ ಟ್ಯಾಗಲ್ಲಿ ನಾವು ಫಾರ್ಮ್ ಮಾಡುವಾಗ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ರೂಲ್, ಮೂರನೇ ರೂಲ್ ಏನಪ್ಪ ಅಂದರೆ, ಮುಖ್ಯ ವಾಕ್ಯದ ಕರ್ತೃಪದಕ್ಕೆ ಸರಿಹೊಂದುವ ಸರ್ವನಾಮ ಪದವನ್ನು ಕ್ವಶನ್ ಟ್ಯಾಗ್ನಲ್ಲಿ ಬಳಸುತ್ತೇವೆ. ಸೊ ಮುಖ್ಯ ವಾಕ್ಯದ ಕರ್ತೃ ಅಂದರೆ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ. ಸೊ ಈ ಸೆಂಟೆನ್ಸಲ್ಲಿ ಕರ್ತೃಪದ ಯಾವುದು ಅಂದರೆ ಅಶ್ವಿನಿ ಅನ್ನೋದು ಸಬ್ಜೆಕ್ಟ್, ಕರ್ತೃಪದ. ಅದಕ್ಕೆ ಸರಿಹೊಂದುವ ಸರ್ವನಾಮ ಪದವನ್ನು ಕ್ವಶನ್ ಟ್ಯಾಗ್ನಲ್ಲಿ ಬಳಸುತ್ತೇವೆ. ಸೊ ಸರ್ವನಾಮ ಪದಗಳಂದರೆ ಪ್ರೊನೌನ್ಗಳು. ಪ್ರೊನೌನ್ಗಳು ಯಾವ್ಯಾವು? ಹಿ, ಶಿ, ದೇ ಅಂತ ಏನಿರ್ತಾವಲ್ಲ ಇವು ಪ್ರೊನೌನ್ಗಳು. ಸೊ ಈಗ ಈ ಸಬ್ಜೆಕ್ಟ್ಗೆ ಹೊಂದುವಂತಹ ಸರ್ವನಾಮ ಪದ ಅಂದರೆ ಪ್ರೊನೌನನ್ನು ನಾವು ಯೂಸ್ ಮಾಡಬೇಕು. ಸೊ ಅಶ್ವಿನಿ ಅನ್ನೋದು ಹುಡುಗಿ ಆಗಿರೋದ್ರಿಂದ ಹಿ, ಶಿ, ದೇ ಅಲ್ಲಿ ಶಿ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ ಹುಡುಗಿ ಆಗಿರೋದ್ರಿಂದ. ಸೊ ಇಲ್ಲಿ ಯೂಸ್ ಮಾಡಿದ್ದೀವಿ ಶಿ. ಈ ಥರ ನಾವು ಪ್ರೊನೌನ್ನ ಯೂಸ್ ಮಾಡಬೇಕು ಕ್ವಶನ್ ಟ್ಯಾಗಲ್ಲಿ. ನೆಕ್ಸ್ಟ್ ಫೋರ್ತ್ ರೂಲ್ ಏನಪ್ಪ ಅಂದರೆ, ಮುಖ್ಯ ವಾಕ್ಯದಲ್ಲಿ ಸಹಾಯಕ ಕ್ರಿಯಾಪದವನ್ನು ಕ್ವಶನ್ ಟ್ಯಾಗ್ನಲ್ಲಿ ಬಳಸುತ್ತೇವೆ. ಅಂದರೆ ಈಗ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ ನಾವು. ಸಹಾಯಕ ಕ್ರಿಯಾಪದ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವುದು ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವೇರ್, ಡೂ, ಡಸ್ ಈ ಥರದನ್ನೆಲ್ಲ ನಾವು ಸಹಾಯಕ ಕ್ರಿಯಾಪದ ಅಂತೇಳಿ ಕರಿತೀವಿ. ಸೊ ಈ ಸೆಂಟೆನ್ಸಲ್ಲಿ ಕೊಟ್ಟಿರೋ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್ ಯಾವುದಂದರೆ ಈಸ್. ಇದನ್ನು ನಾವು ಇಲ್ಲಿ ಬಳಸಬೇಕು ಕ್ವಶನ್ ಟ್ಯಾಗ್ ಫಾರ್ಮ್ ಮಾಡುವಾಗ. ಇಲ್ಲಿ ಬಳಸಿದಾರಲ್ಲ ಈಸ್ ಅಂತ, ಇದನ್ನು ಬಳಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ರೂಲ್ ಯಾವುದಪ್ಪ ಅಂದರೆ, ವಾಕ್ಯವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದರೆ ಡೂ ಅಥವಾ ಡಸ್ ಸಹಾಯಕ ಕ್ರಿಯಾಪದಗಳನ್ನು ಬಳಸ್ತೇವೆ.
ಅಂದರೆ ನೀವು ಸೆಂಟೆನ್ಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದು ಪ್ರೆಸೆಂಟಲ್ಲಿದೆಯೋ ಪಾಸ್ಟಲ್ಲಿದೆಯೋ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ನೀವು ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬ್ಸ್ನ ಬಳಸಬೇಕು. ಅದರಲ್ಲಿ ಡೂನ ಯಾವಾಗ ಬಳಸಬೇಕಂದ್ರೆ ಐ, ಯು, ವಿ, ದೇ ಈ 4ರಲ್ಲಿ ಯಾವುದಾದ್ರೂ ವರ್ಡ್ ಯೂಸ್ ಮಾಡಿದರೆ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ನ ಬಳಸಬೇಕು. ಅದು ಬಿಟ್ಟರೆ ಡಸ್ನ ಹಿ, ಶಿ, ಇಟ್ ಈ ಥರ ಯಾವುದಾದ್ರೂ ಶಬ್ದಗಳನ್ನು ನೀವು ಸೆಂಟೆನ್ಸಲ್ಲಿ ಯೂಸ್ ಮಾಡಿ ಅವ್ರು ಕೊಟ್ಟಿದ್ದರೆ ನೀವು ಡಸ್ಸನ್ನು ಸಹಾಯಕ ಕ್ರಿಯಾಪದವಾಗಿ ಬಳಸಬೇಕು. ಇನ್ನು ವಾಕ್ಯವು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದ್ದರೆ ಡಿಡ್ ಸಹಾಯಕ ಕ್ರಿಯಾಪದ ಡಿಡ್ ಹೆಲ್ಪಿಂಗ್ ವರ್ಬ್ಸ್ನ ಬಳಸುತ್ತೇವೆ. ಇನ್ನು ಈ 7th ರೂಲ್ ಏನಂದರೆ ಬರೆಯುವ ಸಂದರ್ಭದಲ್ಲಿ ಮುಖ್ಯ ವಾಕ್ಯ ಮತ್ತು ಕ್ವಶನ್ ಟ್ಯಾಗ್ ಮಧ್ಯ ಕಾಮ ಬಳಸುತ್ತೇವೆ. ನಂತರ ಕ್ವಶನ್ ಟ್ಯಾಗ್ನ ಮೊದಲ ಅಕ್ಷರ ಸ್ಮಾಲ್ ಲೆಟರ್ ಬರೆಯುತ್ತೇವೆ. ಇದೇನಪ್ಪ ಅಂದರೆ ಬರೆಯೋ ಟೈಮಲ್ಲಿ ಈಗ ಇಲ್ಲಿ ಬರೆಯುವಾಗ ಮುಖ್ಯ ವಾಕ್ಯದ ಮತ್ತು ಕ್ವಶನ್ ಟ್ಯಾಗ್ನ ಮಧ್ಯೆ ಕಾಮವನ್ನು ಬಳಸುತ್ತೇವೆ. ಹಾಗೆಯೇ ಕ್ವಶನ್ ಟ್ಯಾಗ್ನ ಮೊದಲನೇ ಲೆಟರ್ ಫಸ್ಟ್ ಲೆಟರ್ ಯಾವಾಗಲೂ ಸ್ಮಾಲ್ ಆಗಿರುತ್ತೆ. ಇದು 7th ರೂಲ್. ಲಾಸ್ಟ್ ರೂಲ್ ಏನಪ್ಪ ಅಂದರೆ ಕ್ವಶನ್ ಟ್ಯಾಗ್ಗಳ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರೆಯಬೇಕು. ಇದು ಕಂಪಲ್ಸರಿ ಆಗಿರುತ್ತೆ. ನಾವು ಮಾಡ್ತಿರೋದೇ ಕ್ವಶನ್ ಟ್ಯಾಗ್ ಅಂದಮೇಲೆ ಕ್ವಶನ್ ಟ್ಯಾಗ್ನ ಫಾರ್ಮ್ ಮಾಡಿ ಆದಮೇಲೆ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕನ್ನು ಬರೀಬೇಕು. ಸೊ ಇದಿಷ್ಟು 8 ರೂಲ್ಸ್ ಗೈಸ್. ಇನ್ನು ನೆಕ್ಸ್ಟ್ ವಿಡಿಯೋಯಲ್ಲಿ ನಾನು ಒಂದು 5-10 ಕ್ವಶನ್ ಪೇಪರ್ಸ್ ತೊಗೊಂಡು ಅದರಲ್ಲಿ ಕೇಳಿರೋ ಕ್ವಶನ್ಸ್ಗಳ ಆಧಾರದ ಮೇಲೆ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋನ ನೋಡಿ ಆ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ ನಿಮಗೆ ಎಕ್ಸಾಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.